ನನ್ನ ಅಪ್ಪ ಅಮ್ಮ ಇಲ್ಲದ ಸಮಯವನ್ನು ನೋಡಿ ನನ್ನ ಪಕ್ಕದ ಮನೆಯ ಹುಡುಗ ನಮ್ಮ ಮನೆಗೆ ಬಲವಂತವಾಗಿ ಬಂದು ಯಾರೂ ಮಾಡದ ಕೆಲಸವನ್ನು ನನ್ನ ಜೊತೆ ಮಾಡಿದ. ಅಯ್ಯೋ, ಮುಂದೆ ನನ್ನ ಗತಿ ಇನ್ನೇನು? ನನ್ನ ಹೆಸರು ರಶ್ಮಿ. ಅಪ್ಪ ಅಮ್ಮನ ಮೊದಲ ಮಗಳು. ಎರಡನೆಯವನು ತಮ್ಮ. PUC ಓದುತ್ತಿದ್ದಾನೆ. ಅವನನ್ನು ಹಾಸ್ಟೆಲಿಗೆ ಹಾಕಿದ್ದಾರೆ. ದೂರದ ಊರಿನಲ್ಲಿ. ಅವನು ಸರಿಯಾಗಿ ಓದುವುದಿಲ್ಲ. ಅದಕ್ಕಾಗಿ. ಆದರೆ ನನ್ನ ವಿಷಯದಲ್ಲಿ ಆ ರೀತಿಯ ಯಾವುದೇ ಸಮಸ್ಯೆ ಇರಲಿಲ್ಲ. ನಾನು ಅಪ್ಪ ಅಮ್ಮ ಹೇಗೆ ಹೇಳಿದರೆ ಹಾಗೆ ಓದುತ್ತಿದ್ದೆ. ಮೊದಲು ತಮ್ಮ ಕೋಪ ಮಾಡಿಕೊಳ್ಳುತ್ತಿದ್ದ. ಅಕ್ಕ ಮಾತ್ರ ಇದೇ ಊರಿನಲ್ಲಿ ಓದುತ್ತಿದ್ದಾಳೆ, ನಾನು ಮಾತ್ರ ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಬೇಕು ಅಂತ. ಅವನು ಆ ವಿಷಯದ ಬಗ್ಗೆ ಕೆಟ್ಟದಾಗಿ ಅರ್ಥ ಮಾಡಿಕೊಂಡಿದ್ದ. ಪಾಪ, ಅವನಿಗೆ ಏನು ಗೊತ್ತು? ಈ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ಥಾನವಿಲ್ಲ. ಹೆಣ್ಣು ಮಕ್ಕಳನ್ನು ಎಷ್ಟು ದುಡ್ಡು ಕೊಟ್ಟು ಓದಿಸಿದರೂ, ಕೆಲಸಕ್ಕೆ ಸೇರಿಸಿದರೂ ಅವರು ಬೇರೆಯ ಮನೆಯನ್ನು ಬೆಳಗಲು ಹೋಗುತ್ತಾರೆ. ನಮಗೆ 1 ರೂಪಾಯಿ ಸಹಾಯ ಮಾಡುವುದಿಲ್ಲ. ಆದರೆ ಗಂಡು ಮಕ್ಕಳು ಓದಿದರೆ ಈ ಮನೆಯ ದೀಪವನ್ನು ಬೆಳಗಿಸುತ್ತಾರೆ ಅನ್ನುವುದು ಅಪ್ಪನ ನಂಬಿಕೆ. ಅಮ್ಮನೂ ಕೂಡ ಅದನ್ನು ಒಪ್ಪುತ್ತಾರೆ. ಈಗಿನ ಕಾಲದಲ್ಲೂ ಈ ರೀತಿಯ ಅಂತ ಅನ್ನಬೇಡಿ, ಎಲ್ಲ ಕಾಲದಲ್ಲೂ ಕೂಡ ಈ ರೀತಿಯ ಮನುಷ್ಯರುಗಳು ಇರುತ್ತಾರೆ. ತಮ್ಮನಿಗೆ ತುಂಬ ಡೊನೇಷನ್ ಕೊಟ್ಟು ಒಳ್ಳೆಯ ಕಾಲೇಜಿನಲ್ಲಿ ಓದಲು ಕಳಿಸಿದ್ದಾರೆ. ಆದರೆ ನನ್ನದು ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲ್. ನಾನು ಓದಿಲ್ಲವಾದರೂ ಅವರಿಗೆ ಸಾಕು. ಜಾಸ್ತಿ ಓದಿರುವ ಹುಡುಗನನ್ನು ಹುಡುಕಬೇಕಾಗುತ್ತದೆ ನಾನು ಜಾಸ್ತಿ ಓದಿದರೆ ಅನ್ನುವುದು ಅವರ ಭಾವನೆ. ಒಂದು ಗಾದೆ ಮಾತು ಇದೆ ಅಲ್ಲವೇ, ಓದುವ ಮಕ್ಕಳು ಎಲ್ಲಿದ್ದರೂ ಓದುತ್ತಾರೆ ಅಂತ. ನನ್ನ ಬದುಕು ಕೂಡ ಅದೇ ರೀತಿ. ತಮ್ಮನಿಗೆ ಎಷ್ಟು ಫೀಸ್ ಕಟ್ಟಿದರೂ, ಎಷ್ಟು ಪುಷ್ ಮಾಡಿದರೂ ನನಗಿಂತ ಕಡಿಮೆ ಮಾರ್ಕ್ಸ್ ಬರುತ್ತದೆ ಅವನಿಗೆ. ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್ ಓದುತ್ತಿದ್ದೇನೆ. ನಾನು ತುಂಬ ಸುಂದರವಾಗಿರುವುದರಿಂದ ಕಾಲೇಜಿನ ಹುಡುಗರೆಲ್ಲ ನನ್ನ ಹಿಂದೆ ಬಿದ್ದಿರುತ್ತಾರೆ. ಆದರೆ ನನ್ನ ಧ್ಯಾನ ಇರುವುದು ಓದಬೇಕು, ಒಂದು ಒಳ್ಳೆಯ ಉದ್ಯೋಗವನ್ನು ತೆಗೆದುಕೊಳ್ಳಬೇಕು. ಆಗ ಅಪ್ಪ ಅಮ್ಮ ನನಗಿಂತ ಹೆಚ್ಚು ಓದಿರುವ ಹುಡುಗನ ಜೊತೆ ಮದುವೆ ಮಾಡುತ್ತಾರೆ. ಬದುಕು ಸುಂದರವಾಗಿರುತ್ತದೆ ಅಂತ ಕನಸು ಕಾಣುತ್ತಿದ್ದೇನೆ. ಆದರೂ ಕೂಡ ಅಪ್ಪ ಅಮ್ಮನನ್ನು ಸ್ವಲ್ಪ ಅನುಮಾನದಿಂದ ನೋಡುತ್ತಾರೆ. ನನ್ನ ಫೋನ್ ಚೆಕ್ ಮಾಡಿಸುತ್ತಾರೆ. ಕಾಲೇಜಿನಲ್ಲಿ ಆಗಾಗ್ಗೆ ಬಂದು ವಿಚಾರಿಸುತ್ತಾರೆ. ನನ್ನ ಗೆಳತಿಯರನ್ನು ಕೇಳುತ್ತಾರೆ, ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ ನನಗೆ ಅಂತ. ಒಮ್ಮೊಮ್ಮೆ ನನ್ನ ಬುಕ್ಸ್ಗಳನ್ನು ಕೂಡ ಪರೀಕ್ಷೆ ಮಾಡುತ್ತಾರೆ. ಲವ್ ಲೆಟರ್ ಇದೆ ಅಂತ ಪ್ರತಿ ಬಾರಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಕೊಟ್ಟು ನನಗೂ ಸಾಕಾಗಿ ಹೋಗಿದೆ. ನನ್ನ ಸ್ವಂತ ಅಪ್ಪ ಅಮ್ಮನ ಇವರು ಅಂತ ಒಮ್ಮೊಮ್ಮೆ ಅನಿಸುವುದೂ ಉಂಟು. ಅಷ್ಟೊಂದು ಟಾರ್ಚರ್ ನನಗೆ ಮಾಡುತ್ತಾರೆ. ತುಂಬ ದುಃಖವಾಗುತ್ತದೆ ಇವರ ನಡವಳಿಕೆಯಿಂದ. ಅಪ್ಪ ಅಮ್ಮ ನನಗೆ ಇಷ್ಟೊಂದು ನೋವು ಮಾಡಿದರೂ ಕೂಡ ನನಗೆ ಅವರ ಮೇಲೆ ಇರುವ ಪ್ರೀತಿ ಸ್ವಲ್ಪವೂ ಕಡಿಮೆ ಆಗಿಲ್ಲ. ಪುಣ್ಯ ಇರಬೇಕು. ನನ್ನ ತಮ್ಮ ನನಗೆ ತಮ್ಮ ರೀತಿ ಇಲ್ಲ, ಅಣ್ಣನ ರೀತಿ ಇದ್ದಾನೆ. ನನಗೆ ಸಂಪೂರ್ಣ ರಕ್ಷಣೆ ನೀಡುತ್ತಾನೆ, ನನ್ನನ್ನು ಪ್ರೀತಿಸುತ್ತಾನೆ. ಅಪ್ಪ ಅಮ್ಮ ಏನಾದರೂ ಅವನ ಎದುರಿಗೆ ನನಗೆ ಬೈದರೆ ಅವನು ಚೆನ್ನಾಗಿ ಅಪ್ಪ ಅಮ್ಮನನ್ನು ಬೈಯುತ್ತಾನೆ, ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಅಕ್ಕ ಅಂತ ಈ ಸಂಬಂಧವಾದರೂ ಚೆನ್ನಾಗಿದೆ ಅಂತ ನಾನು ನೆಮ್ಮದಿಯಾಗಿ ಇದ್ದೇನೆ. ಊರಿಗೆ ಅಪ್ಪ ಅಮ್ಮ ಯಾವಾಗ ಹೋಗುತ್ತಾರೆ? ನಾನು ಆಗ ಒಬ್ಬಂಟಿಯಾಗಿರಬೇಕು. ಪಕ್ಕದ ಮನೆಯ ಆಂಟಿಯನ್ನು ಕರೆದುಕೊಂಡು ಮಲಗುತ್ತೇನೆ. ಅಂದರೆ ನಿನಗೆ ಏನು ದಾಡಿ ಮಲಗಲು ಒಬ್ಬಳೆ ಅಂತ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾರೆ. ರಾತ್ರಿ ಪೂರ್ತಿ ಭಯದಿಂದ ಮನೆಯ ಎಲ್ಲ ರೂಮ್ಗಳನ್ನು ಲಾಕ್ ಮಾಡಿ ಮಲಗುತ್ತೇನೆ. ಮೊದಲು ನಾನು ಬರುತ್ತೇನೆ ನಿಮ್ಮ ಜೊತೆ ಅಂತ ಕೇಳುತ್ತಿದ್ದೆ. ಆದರೆ ಇತ್ತೀಚೆಗೆ ಆ ನೋವು ಅವಮಾನಗಳನ್ನು ಅನುಭವಿಸಿ ನನಗೆ ಸಾಕಾಗಿ ಬಿಟ್ಟಿದೆ. ಬದುಕು ಇಷ್ಟೇ, ಆದರೆ ಬದುಕಬೇಕು ಅಂತ ಸಂಪೂರ್ಣವಾದ ಪ್ರಪಾತಕ್ಕೆ ನಾನು ಬಿದ್ದು ಹೋಗಿದ್ದೇನೆ. ನನ್ನನ್ನು ಮೇಲೆ ಎತ್ತಲು ಯಾರನ್ನಾದರೂ ಕಳಿಸು ಅಂತ ಪ್ರತಿ ಬಾರಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇಂದು ಅಪ್ಪ ಅಮ್ಮ ಬೆಳಿಗ್ಗೆನೇ ಮನೆ ದೇವರ ಪೂಜೆಗಾಗಿ ಹೋಗುತ್ತಿದ್ದಾರೆ. ನೆಂಟರು ಕೂಡ ಎಲ್ಲರೂ ಬಂದಿರುತ್ತಾರೆ. ನಾನು ಬರುತ್ತೇನೆ. ಹೊಸ ಡ್ರೆಸ್ ತೆಗೆದುಕೊಂಡಿದ್ದೇನೆ, ಹಾಕಿಕೊಳ್ಳುತ್ತೇನೆ. ಎಲ್ಲೋ ಒಂದು ಮೂಲೆಯಲ್ಲಿ ಇರುತ್ತೇನೆ ಅಂತ ಅಮ್ಮನ ಹತ್ತಿರ ಕೇಳಿಕೊಂಡೆ. ಆದರೆ ಅವಳು, ಮನೆಯ ಕಡೆ ಯಾರೂ ಇಲ್ಲ, ಮನೆಯನ್ನು ನೋಡಿಕೊಳ್ಳಬೇಕು. ನಿನ್ನ ಮದುವೆಗೆ ಮಾಡಿಸಿದ ಒಡವೆಗಳೆಲ್ಲ ಬೀರುವಿನಲ್ಲಿ ಇದೆ. ಪಕ್ಕದ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನವಾಯಿತಂತೆ. ಅಕಸ್ಮಾತ್ ಇಲ್ಲಿ ಆದರೆ ಏನು ಗತಿ? ಆನಂತರ ನಿನ್ನ ಅಪ್ಪ ನಿನ್ನನ್ನು ಬೀದಿಯಲ್ಲಿ ಬಿಟ್ಟು ಬಿಡುತ್ತಾನೆ.
ಮನೆಯಲ್ಲಿ ಇರುವ ದುಡ್ಡು ಒಡವೆ ಕಳ್ಳರ ಪಾಲಾದರೆ ನೀನು ಹುಷಾರಾಗಿರು. ಏನಾದರೂ ಇದ್ದರೆ ಶಾಂತಿ ಆಂಟಿಗೆ ಫೋನ್ ಮಾಡಿ ಎಲ್ಲವನ್ನು ಸಹಾಯ ತೆಗೆದುಕೋ. ಆದರೆ ರಾತ್ರಿ ನೀನೊಬ್ಬಳೇ ಇರಬೇಕು ಮನೆಯಲ್ಲಿ ಅಂತ ಬುದ್ಧಿವಾದ ಹೇಳಿ ಹೋದರು. ಕೊನೆಗೂ ಕೂಡ ಅವರ ಉಪದೇಶವನ್ನು ಕೇಳಲೇಬೇಕಾಗಿತ್ತು. ಸುಮ್ಮನೆ ಇದ್ದಿದ್ದರೆ ನನ್ನ ಪಾಡಿಗೆ ನಾನು ಚೆನ್ನಾಗಿ ಇರುತ್ತಿತ್ತು ಅಂತ ನನ್ನನ್ನು ನಾನು ಬೈದುಕೊಂಡೆ. ರಾತ್ರಿ ಊಟವಾಯಿತು. ಸ್ವಲ್ಪ ಹೊತ್ತು ಹೋದೋಣ ಅಂತ ಕುಳಿತಿದ್ದೆ. ಆಗ ಯಾರೋ ಕಾಲಿಂಗ್ ಬೆಲ್ ಮಾಡಿದರು. ಇಷ್ಟೊತ್ತಲ್ಲಿ ಯಾರೋ ಅಂತ ನೋಡಿದರೆ ಶಾಂತಿ ಆಂಟಿ ಅವರ ಮಗನ ಜೊತೆ ಬಂದಿದ್ದಾಳೆ. ಬಾಗಿಲು ತೆಗೆದು ಅವರಿಬ್ಬರು ಒಳಗೆ ಬಂದರು. ಮನೆಯನ್ನು ಒಳಗಡೆಯಿಂದ ಲಾಕ್ ಮಾಡಿದರು. ನಿಮ್ಮ ಪಕ್ಕದ ಮನೆಯಲ್ಲಿ ಇರುವವರೆಲ್ಲ ಬ್ಯಾಚುಲರ್ಸ್ಗಳು, ಸ್ವಲ್ಪ ನೋಡಿಕೋ ಅಂತ ನಿನ್ನ ಅಮ್ಮ ಹೇಳಿದರು. ಹೇಗಿದ್ದರು? ನಾನು ರಾತ್ರಿ 11 ಗಂಟೆಯವರೆಗೂ ಧಾರಾವಾಹಿಗಳನ್ನು ನೋಡುತ್ತೇನೆ. ಅದಕ್ಕಾಗಿ ಇಲ್ಲೇ ಇರೋಣ ಅಂತ ಬಂದೆ. ಅವರ ಮಾತುಗಳನ್ನು ಕೇಳಿ ನನಗೆ ಶಾಕ್ ಆಯಿತು. ಅಮ್ಮ ಎಂದಾದರೂ ನನಗಾಗಿ ಇಷ್ಟೊಂದು ಕಷ್ಟಪಟ್ಟಿಲ್ಲ. ಆದರೆ ಇಂದು ಏಕೆ ಈ ರೀತಿ ಆಡುತ್ತಿದ್ದಾಳೆ? ಆಂಟಿಗೆ ನಾನು ಚಿಕ್ಕಂದಿನಿಂದಲೂ ಗೊತ್ತು. ನನಗೆ ಅವರೆಂದರೆ ಭಯವಿಲ್ಲ. ಅವರಿಗೆ ಕಾಫಿ ಮಾಡಿಕೊಟ್ಟೆ. ಅವರ ಮಗನಿಗೆ ಬೂಸ್ಟ್ ಹಾಕಿಕೊಟ್ಟೆ. ಅವರ ಮಗ ನನಗಿಂತ 2 ವರ್ಷ ದೊಡ್ಡವನು. ಜಾಸ್ತಿ ಮಾತನಾಡುವುದಿಲ್ಲ. ಅವನಾಯಿತು, ಅವನ ಕೆಲಸವಾಯಿತು. ನನ್ನ ಗಂಡ ಫೋನ್ ಮಾಡಿ ಕರೆಯುತ್ತಿದ್ದಾನೆ. ಊಟ ಬಡಿಸಿ ಬರುತ್ತೇನೆ. ನನ್ನ ಮಗ ಇಲ್ಲೇ ಇರುತ್ತಾನೆ. ಸ್ವಲ್ಪ ಹೊತ್ತು ಅಂತ ಅಮ್ಮ ಮಗನನ್ನು ಬಿಟ್ಟು ಅವರ ಮನೆಗೆ ಹೋದಳು. ನನಗೆ ಇನ್ನೂ ವಿಚಿತ್ರ ಅಂತ ಅನಿಸಿತು. ಒಂದು ಸಮಾಧಾನವೆಂದರೆ ಆ ಹುಡುಗ ಅವನಾಯಿತು, ಅವನ ಫೋನಿನಲ್ಲಿ ಅವನ ಕೆಲಸವಾಯಿತು. ಜೀವನ ಸುಂದರ. ಅವನನ್ನು ನೋಡಿದರೆ ಹೊಟ್ಟೆ ಹುರಿಯುತ್ತದೆ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಅಪ್ಪ ಅಮ್ಮ, ಒಬ್ಬನೇ ಮಗ. ಇವನು ಕೂಡ ಒಳ್ಳೆಯ ಕೆಲಸಕ್ಕೆ ಹೋಗುತ್ತಾನೆ. ಕೈ ತುಂಬ ಸಂಬಳ ಬರುತ್ತದೆ. ಯಾವುದೇ ದುಶ್ಚಟಗಳು ಇಲ್ಲ. ಅಮ್ಮ ತುಂಬ ಸಲ ಹೇಳುತ್ತಾಳೆ, ಅವರು ಬೇರೆ ಜಾತಿ. ಇಲ್ಲವಾದರೆ ಅವನನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತಿದ್ದೆ. ಆ ಮಾತು ನೆನಪಾಗಿ ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ಅವನ ಮೇಲೆ ಇರುವ ಆಸೆಗಳು ಇನ್ನೂ ಕೂಡ. ನಾನು ರೂಮಿಗೆ ಹೋಗಿ ಲಾಕ್ ಆಗಿ ಮಲಗಿದೆ. ಅವನು ಮನೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ನನಗೆ ತಿಳಿದಿದೆ. ಅವರ ಅಮ್ಮ ಎಲ್ಲ ವಿವರಿಸಿ ಹೇಳಿ ಹೋಗಿದ್ದಳು. ಸ್ವಲ್ಪ ಹೊತ್ತಾದ ಮೇಲೆ ಅವನು ಏನು ಮಾಡುತ್ತಿದ್ದಾನೆ ಅಂತ ನೋಡಲು ಹೋದರೆ ರೂಮ್ ಒಳಗಡೆಯಿಂದ ಲಾಕ್ ಆಗಿದೆ. ಬೆಚ್ಚಿಬಿದ್ದೆ. ಸ್ವಲ್ಪ ಹೊತ್ತು ಸುಮ್ಮನಾದೆ. ನಂತರ ಅವನನ್ನು ಕಿಟಕಿಯಿಂದ ಕರೆದೆ. ರೂಮಿನ ಬೀಗದ ಕೈ ಅಪ್ಪ ಅಮ್ಮನ ರೂಮಿನಲ್ಲಿದೆ. ಪ್ಲೀಸ್ ಇದನ್ನು ತೆಗೆಯಲು ನನಗೆ ಸಹಾಯ ಮಾಡು ಅಂತ ಕೇಳಿದೆ. ಅವನು ಮನೆಯನ್ನೆಲ್ಲ ಹುಡುಕಿದ. ಆದರೆ ಎಲ್ಲೂ ಬೀಗದ ಕೈ ಸಿಕ್ಕಿಲ್ಲ. ನನ್ನ ರೂಮಿನಲ್ಲಿ ವಾಶ್ರೂಮ್ ಇರಲಿಲ್ಲ. ಅಕಸ್ಮಾತ್ ನಾನು ಬಾತ್ರೂಮ್ಗೆ ಹೋಗಬೇಕು ಅಂದರೂ ಕೂಡ ಕಷ್ಟವಾಗುತ್ತದೆ. ಇವುಗಳ ಜೊತೆಗೆ ಇನ್ನೂ ಎದೆ ಬಡಿತ ಜಾಸ್ತಿ ಆಯಿತು ಭಯದಿಂದ. ಕೆಟ್ಟದಾಗಿ ಭಾವಿಸುತ್ತಾರೆ ಅಪ್ಪ ಅಮ್ಮ. ಯಾವಾಗಲೂ ನನ್ನ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಬೇಜವಾಬ್ದಾರಿಯಿಂದ ಪಕ್ಕದ ಮನೆಯ ಹುಡುಗ ಇದ್ದರೆ ನೀನು ಹೇಗೆ? ಮನೆಯ ಬಾಗಿಲನ್ನು ಸರಿಯಾಗಿ ಹಾಕದೆ ರೂಮನ್ನು ಲಾಕ್ ಮಾಡಿ ಮಲಗಿದೆ ಅಂತ ಗಲಾಟೆ ಮಾಡುತ್ತಾರೆ. ಕೊನೆಗೆ ಅವನು ಯೂಟ್ಯೂಬ್ನಲ್ಲಿ ತುಂಬ ಹೊತ್ತು ವಿಡಿಯೋಗಳನ್ನು ನೋಡಿದ. ಲಾಕ್ ಆಗಿರುವ ಬಾಗಿಲನ್ನು ಹೇಗೆ ತೆಗೆಯುವುದು ಅಂತ. ನನ್ನ ಹೇರ್ ಪಿನ್ ಎಲ್ಲಿದೆ ಎಂದು ಕೇಳಿದ. ನಾನು ಅದು ಇರುವ ಜಾಗವನ್ನು ಹೇಳಿದೆ. ಅದನ್ನು ತೆಗೆದುಕೊಂಡು ನಿಧಾನವಾಗಿ ರೂಮಿನ ಬಾಗಿಲನ್ನು ಬಹಳ ಸೊಗಸಾಗಿ ತೆಗೆದ. ನನಗೆ ಈಗಲೂ ಕೂಡ ಆಶ್ಚರ್ಯ. ನಿಜವಾಗಲೂ ರೂಮಿನ ಬಾಗಿಲನ್ನು ಇವನು ತೆಗೆದ ಅನ್ನುವುದನ್ನು ನಂಬಲು ಕೂಡ ಸಾಧ್ಯವಾಗುತ್ತಿಲ್ಲ. ಇಷ್ಟೊಂದು ಭಯದಿಂದ ಕುಳಿತಿದ್ದ ನಾನು ಹೊರಗೆ ಬಂದ ತಕ್ಷಣ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಏಕೆಂದರೆ ಇದೇ ಮೊದಲ ಬಾರಿ ನಾನು ಏನಾದರೂ ತಪ್ಪು ಮಾಡಿದಾಗ ನನ್ನನ್ನು ಬೈಯದೇ ಇರುವುದು. ಪ್ರತಿ ಬಾರಿ ನಾನು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಗೆ ತುಂಬ ಬಯಸಿಕೊಳ್ಳುತ್ತೇನೆ. ಒಮ್ಮೊಮ್ಮೆ ತಪ್ಪು ಮಾಡಿಲ್ಲವಾದರೂ ಬೈಯುತ್ತಾರೆ. ಇದೇ ಮೊದಲ ಬಾರಿ ನಾನು ತಪ್ಪು ಮಾಡಿದರು ನನ್ನನ್ನು ಇಷ್ಟೊಂದು ಕೇರಿಂದ ಕಾಪಾಡಿದ್ದು ಅಂತ ಹೇಳಿ ಇನ್ನೂ ಕೂಡ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಅವನು ಕೂಡ ನನ್ನ ಕೂದಲನ್ನು ಅವನ ಕೈಯಿಂದ ಸವರುತ್ತಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ನನ್ನ ಮಿತಿಯನ್ನು ಅರಿತು ಅವನಿಂದ ದೂರ ಸರಿದೆ. ಆದರೆ ಅವನು ಅಲ್ಲೇ ಮಂಡಿಯೂರಿ ಕೆಳಗೆ ಕುಳಿತು ನನ್ನನ್ನು ಪ್ರಪೋಸ್ ಮಾಡಿದ. ನನಗೆ ನೀನೆಂದರೆ ತುಂಬ ಇಷ್ಟ. ನನ್ನನ್ನು ಮದುವೆ ಆಗುತ್ತೀಯಾ ಅಂತ. ಹಿಂದೆ ಮುಂದೆ ನೋಡದೆ ನಾನು ಒಪ್ಪಿಕೊಂಡೆ.
ನನ್ನಂತಹ ಹುಡುಗಿಗೆ ಇಷ್ಟೊಂದು ಒಳ್ಳೆ ಹುಡುಗ ಸಿಗಲು ಸಾಧ್ಯವೇ ಇಲ್ಲ. ಅಪ್ಪ ಅಮ್ಮ ದುಡ್ಡಿನ ಆಸೆಗಾಗಿ ಯಾರಾದರೂ ವಯಸ್ಸಾದವನಿಗೆ ಅಥವಾ ಹೆಂಡತಿ ಸತ್ತವರಿಗೆ ಅಥವಾ ಹೆಂಡತಿ ಬಿಟ್ಟವನಿಗೆ ಕೊಟ್ಟು ಮದುವೆ ಮಾಡಿಬಿಡುತ್ತಾರೆ ಅಂತ ಅನಿಸಿತು. ನಾನು ಒಪ್ಪಿಕೊಂಡ ತಕ್ಷಣ ಅವನಿಗೆ ಖುಷಿಯಾಯಿತು. ತುಂಬ ವರ್ಷಗಳಿಂದ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಇತ್ತೀಚೆಗೆ ಅಮ್ಮನಿಗೆ ಹೇಳಿದೆ. ಅವಳು ಒಪ್ಪಿ ನಿನ್ನ ಅಮ್ಮನ ಬಳಿ ಕೇಳಿದಾಗ ಅವರು ಒಪ್ಪಲಿಲ್ಲ. ಅವರಿಗೆ ನಿನ್ನ ಮದುವೆ ಮಾಡುವ ಯೋಚನೆ ಇಲ್ಲವಂತೆ. ಮನೆ ಕಾವಲಿಗೆ ಮತ್ತು ನೀನು ಕೆಲಸಕ್ಕೆ ಹೋದರೆ ನಿನ್ನ ಸಂಬಳ ಅವರಿಗೆ ಬೇಕಂತೆ. ಆಗ ಇನ್ನೂ ಕೂಡ ದುಃಖವಾಯಿತು ನನಗೆ. ನಂತರ ಅನಿಸಿತು ಅದು ಸತ್ಯ ಇದ್ದರೂ ಇರಬಹುದು. ನನ್ನನ್ನು ಅವರು ನಡೆಸಿಕೊಳ್ಳುವುದು ಅದೇ ರೀತಿ. ಸ್ವಲ್ಪ ದುಃಖವಾಗಿ ಅಳಲು ಶುರು ಮಾಡಿದೆ. ಆಗ ಅವನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಮಾಧಾನ ಮಾಡಿದ. ನನ್ನ ತುಟಿಗೆ ನಿರಂತರವಾಗಿ ಮುತ್ತನ್ನು ಕೊಟ್ಟ. ನಾನು ಕೂಡ ಸಹಕರಿಸಿದೆ. ಆ ರಾತ್ರಿ ಇಬ್ಬರು ಒಂದೇ ಮಂಚದ ಮೇಲೆ ಮಲಗಿದ್ದೆವು. ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಒಬ್ಬರ ಉಸಿರು ಇನ್ನೊಬ್ಬರಿಗೆ ತಾಗುವಷ್ಟು, ಒಬ್ಬರ ಮೈ ಬಿಸಿ ಇನ್ನೊಬ್ಬರ ಮೈಗೆ ತಿಳಿಯುವಷ್ಟು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಹೆಲ್ಲೆಯನ್ನು ಮೀರಿಲ್ಲ. ಮದುವೆ ಆಗುವವರೆಗೂ ನಾವಿಬ್ಬರು ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳಬೇಕು ಅಂತ ಅರಿತೆವು. ಅಂದಿನ ರಾತ್ರಿ ನನಗೆ ತುಂಬ ಚೆನ್ನಾಗಿ ನಿದ್ರೆ ಬಂತು. ನನ್ನವನ ತೋಳಿನಲ್ಲಿ ಮಡಗಿ ಇಡೀ ಪ್ರಪಂಚವನ್ನೇ ಮರೆತಿದ್ದೆ. ಅವನಿಗೆ ಎಚ್ಚರವಾಗಿದ್ದರೂ ಅವನು ಎದ್ದರೆ ಅವನ ತೋಳಿನಲ್ಲಿ ತಲೆಹಿಟ್ಟುಕೊಂಡು ಮಲಗಿರುವ ನಾನು ಎಲ್ಲಿ ಎದ್ದು ಬಿಡುತ್ತೇನೆ ಅಂತ ನನಗೆ ಎಚ್ಚರ. ನಾನು ಕಣ್ಬಿಟ್ಟ ತಕ್ಷಣ ಖುಷಿಯಿಂದ ಅವನಿಗೆ ಮುತ್ತನ್ನು ಕೊಟ್ಟೆ. ಅವನು ಕೂಡ ಸ್ಪಂದಿಸಿದ. ನಂತರ ಅವನು ಮನೆಗೆ ಹೋದ. ಅಪ್ಪ ಅಮ್ಮ ಬಂದ ಮೇಲೂ ಕೂಡ ಪ್ರತಿದಿನ ನಾವು ಹೊರಗಡೆ ಮೀಟ್ ಮಾಡುತ್ತಿದ್ದೆವು. ನನ್ನ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಮೈಸೂರಿನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅವನು ಕೂಡ ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದ. ಈಗಾಗಲೇ ಶಾಂತಿ ಆಂಟಿ ನನಗೆ ಮತ್ತು ಅವನಿಗೆ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದರು. ಏಕೆಂದರೆ ಅಪ್ಪ ಅಮ್ಮನಿಗೆ ಕೇವಲ ನನ್ನ ಸಂಬಳ ಬೇಕು, ನಾನು ಬೇಡ ಅಂತ ನನ್ನ ಬಳಿಯೂ ಕೂಡ ಇತ್ತೀಚೆಗೆ ಹೇಳುತ್ತಿದ್ದರು. ಇದರಿಂದ ಮನನೊಂದು ಈ ನಿರ್ಧಾರ ಮಾಡಿದೆ. ಇಬ್ಬರೂ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿದ್ದೇವೆ. ಕೈ ತುಂಬ ಸಂಬಳ ಇಬ್ಬರಿಗೂ ಬರುತ್ತದೆ. ಯಾವ ವಸ್ತುಗಳಿಗೂ ಕೂಡ ತೊಂದರೆ ಇಲ್ಲ. ದಿನಗಳು ಕಳೆದಂತೆ ನನ್ನ ಮನೆಯಲ್ಲೂ ಕೂಡ ನನ್ನ ಮದುವೆ ವಿಷಯ ತಿಳಿಯಿತು. ಈಗ ಅವರೂ ಕೂಡ ನನ್ನ ಜೊತೆ ಚೆನ್ನಾಗಿದ್ದಾರೆ. ಜಗಳ ಮಾಡಿಕೊಂಡರೆ ನಾನು ತಿಂಗಳು ಕಳಿಸುವ ಅಲ್ಪ ಸ್ವಲ್ಪ ದುಡ್ಡು ಕೂಡ ಅವರಿಗೆ ಸಿಗುವುದಿಲ್ಲ ಅಂತ. ನನ್ನ ತಮ್ಮನ ಜೊತೆ ನನಗೆ ಒಂದು ಒಳ್ಳೆಯ ಬಾಂಡಿಂಗ್ ಇದೆ. ಅವನು ಕೂಡ ನಮ್ಮ ಜೊತೆ ಚೆನ್ನಾಗಿದ್ದಾನೆ. ಇಷ್ಟು ಒಳ್ಳೆಯ ಬದುಕು, ಇಷ್ಟು ಒಳ್ಳೆಯ ಕ್ಷಣಗಳು ನನಗೆ ಸಿಗುತ್ತದೆ ಬದುಕಿನಲ್ಲಿ ಅಂತ ನಾನು ಎಂದು ಭಾವಿಸಿರಲಿಲ್ಲ. ಎಲ್ಲ ಸುಂದರವಾಗಿದೆ, ಸುಖಮಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.